ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಅಮಾನತಾಗಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿಯಲ್ಲಿ ಸರ್ಕಾರ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಗಂಭೀರವಾದಂತಹ ಕೆಲವು ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮಾಡಲಾಯಿತು. ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅಮಾನತಾಗಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿಯಲ್ಲಿ ರಾಜ್ಯ ಸರ್ಕಾರ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಮುಕ್ತಾರ್ ಪಾಷಾ ಅವರು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಮುಕ್ತಾರ್ ಪಾಷಾ ಅವರು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಲೋಕಾಯುಕ್ತದಲ್ಲಿ ಜನವರಿ 7ರಂದು ತಹಶೀಲ್ದಾರ್ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಇನ್ನು ಕೋರ್ಟ್ ಕೂಡ ಒಂದು ಸರ್ಚ್ ವಾರೆಂಟ್ ಅನ್ನ ಹೊರಡಿಸಿತ್ತು. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡು ಜನವರಿ 8ರಂದು ಅಧಿಕಾರಿಗಳು ದಾಳಿ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಬೆಳಗಾವಿ ಖಾನಾಪುರ 2ರಲ್ಲಿ ಇರುವಂತಹ ನಿವಾಸಿಗಳು ಹಾಗೂ ಕಚೇರಿ, ನಿಪ್ಪಾಣಿ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ದಾಳಿ ಮಾಡಲಾಗಿತ್ತು. ಇನ್ನು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ಆಸ್ತಿ ಪತ್ರಗಳು ಪತ್ತೆಯಾಗಿತ್ತು. ಹೀಗಾಗಿ ತಹಶೀಲ್ದಾರ್ ಅಮಾನತು ಮಾಡುವಂತೆ ಸರ್ಕಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಪತ್ರ ಬರೆದಿದ್ರು. ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿ ಸಂಪಾದನೆ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈಗ ತಹಶೀಲ್ದಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ, ಅದೇ ರೀತಿಯಾಗಿ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಆದೇಶ ಹೊರಡಿಸಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿಯಲ್ಲಿ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರನ್ನ ಅಮಾನತು ಮಾಡಲಾಗಿದೆ. ಯಾವಾಗ ಈ ಒಂದು ದಾಳಿ ನಡೆದಿತ್ತು, ಅದೇ ರೀತಿಯಾಗಿ ಅಕ್ರಮ ಆಸ್ತಿ ಎಷ್ಟರ ಮಟ್ಟಿಗೆ ಅವರು ಹೊಂದಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಖಾನಾಪುರ ತಹಶೀಲ್ದಾರ್ ಅಂತ ಪ್ರಕಾಶ್ ಗಾಯಕ್ವಾಡ್ ಏನಿದ್ದಾರೆ ಅವರನ್ನ ಈಗ ಸರ್ಕಾರ ಅಮಾನತ್ ಮಾಡಿದೆ ಅಂತ ಹೇಳ್ಬೋದು. ಜನವರಿ 7ನೇ ತಾರೀಕು ಬೆಳಗಾವಿಯ ಲೋಕಾಯುಕ್ತನಲ್ಲಿ ತಹಶೀಲ್ದಾರ್ ವಿರುದ್ಧ ಏನು ದೂರು ದಾಖಲಾಗುತ್ತೆ. ಈ ದೂರು ದಾಖಲಾದ ಬಳಿಕ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದಂತ ಲೋಕಾಯುಕ್ತ ಅಧಿಕಾರಿಗಳು ಜನವರಿ 8ರಂದು ಒಂದು ಈ ತಹಶೀಲ್ದಾರ್ ಮನೆ ಮೇಲೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿ ತೀವ್ರವಾದಂತಹ ಶೋಧ ನಡೆಸಲಾಗುತ್ತೆ. ಕೇವಲ ಬೆಳಗಾವಿಯಲ್ಲಿ ಇರ್ತಕ್ಕಂಥ ನಿವಾಸ ಅಷ್ಟೇ ಅಲ್ಲ, ಬೆಳಗಾವಿ ನಿವಾಸ, ಖಾನಾಪುರ ಕಚೇರಿ, ಖಾನಾಪುರಲ್ಲಿ ಅವ್ರದ್ದಂತ ನಿವಾಸ, ನಿಪ್ಪಾಣಿ, ಹೀಗೆ ಒಟ್ಟು 6 ಕಡೆ ಒಂದು ಲೋಕಾಯುಕ್ತ ಅಧಿಕಾರಿ ದಾಳಿ ನಡೆಸಿ ಈ ಒಂದು ದಾಳಿಯಲ್ಲಿ ಪ್ರಕಾಶ್ ಗಾಯಕ್ವಾಡ್ ಏನಿದ್ದಾರೆ ತಮ್ಮ ಮೂಲ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸುವುದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತೆ. ಅಂದ್ರೆ ಶೇಕಡಾ 130ರಷ್ಟು ಒಂದು ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸ್ತಾರೆ ಅನ್ನುವಂತ ಒಂದು ಆರೋಪದಲ್ಲಿ ಒಂದು ಪತ್ರವನ್ನು ಬರೀತಾರೆ. ಅಂದ್ರೆ 4,09,00,000ಕ್ಕೂ ಅಧಿಕ ಒಂದು ಅಕ್ರಮ ಸಂಪತ್ತನ್ನು ಹೊಂದಿದ್ದಾರೆ ಅಂದ್ರೆ ಪತ್ರ ಬರೆದ ಬೆನ್ನಲ್ಲೇ ಈಗ ಸರ್ಕಾರ ಖಾನಾಪುರ ತಹಶೀಲ್ದಾರರನ್ನ ಅಮಾನತ್ ಮಾಡಿ ಈಗ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಲೋಕಾಯುಕ್ತ ದಾಳಿ ವೇಳೆ ಪ್ರಮುಖವಾಗಿ ಸಂತೋಷ್ ಸಾಕಷ್ಟು ಚಿನ್ನಾಭರಣ ಆಗಿರ್ಬೋದು, ಬ್ಯಾಂಕ್ಗಳು ಹೂಡಿಕೆ ಮಾಡಿದಂತಹ ಹಣ ಆಗಿರ್ಬೋದು, ಇವರೇ ಹೊಂದಿದಂತಹ ಆಸ್ತಿ ಮತ್ತು ಪತ್ರಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಆಗಿತ್ತು ಸಂತೋಷ್. ಹಾಗಾಗಿ ಈಗ ಏನು ಪ್ರಕಾಶ್ ಗಾಯಕ್ವಾಡ್ರನ್ನ ಸರ್ಕಾರ ಅಮಾನತ್ ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.